ಇನ್ನು ಮೇಲೆ ಹೋಗ್ಬೇಕಾ? ಲೈಟ್ ಟವರ್ಗೆ ಅವಳು ಚಪ್ಪಲಿ ಹಾಕೊಂಡವಳು ಆರಾಮಾಗಿ ಬರ್ತಾವಳೆ. ನನ್ನ ಕಾಲು ಸುಟ್ಟು ಹೋಗೋದು ಅಂತೇಳಿ ಓಡ್ ಬಂದಿದೆ. ಶೂ ಬೇರೆ ಬಿಚ್ಚಿದಿನ. ಆರಾಮಾಗಿ ಬರ್ತಾವಳೆ ಇವಾಗ ಅವಳು. ಕಾಲು ಸುಡ್ತಿತ್ತಲ್ಲಿ ನಿಂಗೆ ಅಂತ ಗೊತ್ತು. ಲೈಟ್ ಹೌಸ್ ಇವಾಗ ಕಾಪು ಬೀಚ್ ಹತ್ರ ಬಂದಿದ್ದೀವಿ ಲೈಟ್ ಹೌಸ್ ನೋಡೋಕ್ಕೆ ಅಂತ ಹೇಳಿ. ಬಟ್ ಅದು ಎಷ್ಟು 5 ಇಂದ 6:30 ಅಂತ ಹೇಳಿದ್ರು. ಇವಾಗ ನೋಡಬೇಕು ಅಷ್ಟೊಂದನ ಇರೋದಾ ಇಲ್ವಾ ಅಂತ ಹೇಳಿ. ಇವಾಗ ಎಷ್ಟು 4-5 ಆಯಿತು. ಇರೋಣ ನೋಡ್ಕೊಂಡು ಹೋಗೋದು ಅದು. ನೋಡಿ ಗೈಸ್ ಲೈಟ್ ಹೌಸು ಇದೇನೆ. ಇದಕ್ಕೆ ಅಂತಾನೆ ಅಷ್ಟು ದೂರದಿಂದ ಬಂದ್ವಿ. 16 ಕಿಲೋಮೀಟರ್ ಬಂದ್ವಿ ಈಗ ನಾವು ಅಲ್ಲಿಂದ. ನಂಗೆ ಗೊತ್ತಿಲ್ಲ ಅಂತೆ. ಮ್ಯಾಪ್ ನೋಡ್ಕೊಂಬಂದಿದ್ದೀವಿ, ನಂಗೆ ಗೊತ್ತಿಲ್ಲ ಅಂತೆಲ್ಲ. ನೋಡಿ ಸಖತ್ತಾಗಿದಲ್ವಾ? ಇದು ಯಾವ್ದು ಮಾರ KFC ಅಲ್ಲ. ನೋಡಿ ಗೈಸ್ ಪೇ ಆ್ಯಂಡ್ ಯೂಸ್ ಅಂತಿದೆ. ಆ ಚೇರ್ಗೂ ದುಡ್ಡು ಕೊಡ್ಬೇಕಲ್ಲ. ಎಷ್ಟು ಕೊಡುವ? ಹಾಂ ಮನೆಯಂಡೆ ಎರ್ತಿದ್ದೆ ಅಂತೆ. ಮುಖ ನೋಡ್ಕೊಂಡು ತರೋಳು ಅಲ್ಲ ಮರೆಯಲ್ಲಿ ಕೂತ್ಕೊಂಡು ಎಂತ ಯೂಸು? ಎಷ್ಟೇನು ಅದು ಕೂರಕ್ಕೆ ಹೀಟಲ್ಲ, ಸ್ವಲ್ಪ ನೆರಳಿರತ್ತಾ? ಚೆನ್ನಾಗಿದ್ರೆ ಅಷ್ಟೇ ಕೊಡ್ತೀವಿ ನಾವು, ತಗೊಂತೀವಿ. ಅವನು ಅದಕ್ಕೆ ಫಸ್ಟ್ ಹಾಕ್ಬಿಟ್ಟವನೆ ಪೇ ಆ್ಯಂಡ್ ಯೂಸ್ ಅಂತ ಹೇಳಿ. ನಿಮ್ಮ ಹತ್ರ ಟ್ರಯಲ್ ನೋಡೋ ಗಿರಾಕಿನೇ ಬರ್ತೀವಿ ಅಂತ. ಹೋಗೋಣ ಹಂಗಾರೆ. ಅಲ್ಲಿ ಈಗಲೇ ಹೋಗ್ಬೇಕಾ ಸರ್? ಎಷ್ಟೊತ್ತಿಗೆ ಓಪನ್ ಆಗತ್ತೆ ಅದು? 5 ಗಂಟೆಗೆ? ಇದೆಷ್ಟು ಇದು? ಎಷ್ಟು 1 ಅವರ್ಗೆ? ಎಲ್ಲಿ ಕೂರೋಣ? ಇಲ್ಲಿ ಕೂರೋಣ? ಗೈಸ್ 50 ರೂಪೀಸ್ ಅಂದವ್ರೆ, ಕೊಡ್ತೀನಿ. ಬಾ ಮಸ್ತಾಗಿದ್ದಲ್ಲ. ಈ ವ್ಯೂ ಬೇಕಂದ್ರೆ ನೀವು ಉಡುಪಿ ಕಾಪು ಬೀಚಿಗೆ ಬರಬೇಕು. ಮತ್ತು 50 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಎರಡು ಸಿಕ್ತಿಲ್ವ? ಪಾಪ ಅವ್ರ ಛತ್ರಿಗೆಲ್ಲ ಇನ್ವೆಸ್ಟ್ ಮಾಡಲಿಲ್ಲ. ಇದಕ್ಕೆ 50 ರೂಪಾಯಿ ಸಿಕ್ಬಿಡುತ್ತೆ. ಯಾರು ಚೆನ್ನಾಗಿ ಬರಬೇಕಲ್ಲ. ಒಳ್ಳೆ ನಾವಿಲ್ಲೆಲ್ಲ ಕೂತ್ಕೊಂಡಿರೋದರ ನೋಡ್ರಿ, ಒಳ್ಳೆ ರಿಚ್ ಪಾರ್ಟಿ ಅಂತ ಅನ್ಕೊಂಡ್ಬಿಟ್ಟು ಮಾಡಿ. ಮತ್ತೆ ನಾವು ದುಡ್ಡಿಲ್ಲದವ್ರೆ. 50 ರೂಪಾಯಿ ಗಾಯ್ಸ್ ಇದಕ್ಕೆ ಅಷ್ಟೇ. ಒಬ್ಬರಿಗೆ ಇಬ್ಬರು ಸೇರಿ 200 ರೂಪಾಯಿ ಪೇ ಮಾಡ್ತಾಳೆ. ಫುಲ್ ಈ ಟ್ರಿಪ್ದೆಲ್ಲ ಇವಳೆ ಸ್ಪಾನ್ಸರ್. ಗೈಸ್ ಇಷ್ಟೊತ್ತು ಅಲ್ಲಿ ಕುತ್ಕೊಂಡಿದ್ವಿ. ಇವಾಗ ಅಲ್ಲಿ ಹೋಗೋಣ ಅಂತ ಹೋಗ್ತಿದ್ವಿ ಲೈಟ್ ಟವರ್ಗೆ. ಹಾಂ ಲೈಟ್ ಹೌಸಿಗೆ ಹೋಗ್ತಿದ್ದೀವಿ ಇವಾಗ. ಲೈಟ್ ಟವರ್ ಅಂತಿದ್ದೀವಿ. ಡಸ್ಟ್ಬಿನ್ನಲ್ಲಿದೆ. ಬಾಟ್ಲ್ ಹಾಕ್ಬೇಕಲ್ಲ ಇದು, ಅದಕ್ಕೆ 5 ಕಾಲು ಇನ್ನೂ 6 ಕಾಲು ತನಕ ಇದ್ರೆ ಒಳ್ಳೆ ಸನ್ಸೆಟ್ ನೋಡ್ಬೋದಿತ್ತಲ್ಲ. ಬಟ್ 6:30ಗೆ ಕ್ಲೋಸ್ ಆಗುತ್ತಲ್ಲ. ನೋಡಿ ಗೈಸ್ ಸಮುದ್ರದ ನೀರು ತಾನೇ ಇದು. ಆಚೆಯಿಂದ ಇಲ್ಲಿ ಬಂದಿದ್ದು ಅಷ್ಟೇ. ಅಲ್ಲ ಸಮುದ್ರದ ನೀರು ಮರೆ ಇಲ್ಲ. ಈ ಕಲ್ಲು ಆಚೆಯಿಂದ ಬರ್ತಿದೆ ಅಷ್ಟೇನೆ. ಶಾಂತವಾಗಿದೆ. ನೀನು ಗಲಾಟೆ ಮಾಡ್ತಿರ್ತೆ, ನಾನು ಶಾಂತವಾಗಿರಲ್ವ ಹಂಗೆ. ನಾನು ಇದ್ರ ಥರ, ನೀನು ಅದ್ರ ಥರ ಸಮುದ್ರ ಥರ. ನೋಡಿ ಅದನ್ನು ಜಾಸ್ತಿ ಅಲ್ಲೇ ಇರೋದು. ನೀರು ಕಂಡಲ್ಲಿ ಇಳಿಯೋದೆ. ಬೇಡ ಬಾ.
ಸ್ಪೇಸ್ ಇದೆ ಸಾಕಿತ್ತು ಮಾರ ಒಳಗೆ. ಫ್ಯಾನ್ ಇದೆ ಇಲ್ವಾ? ಇನ್ನು ಮೇಲೆ ಹೋಗ್ಬೇಕಾ? ಹೌದಾ? ಇನ್ನು ಮೇಲೆ ಹೋಗ್ಬೇಕು ಸ್ವಲ್ಪ ಬಾ. ನೋಡಿರಿ ಅದೆಂತ ಏನಿಟ್ಲಿಕ್ಕೆ ಬ್ಯಾಗ್ ಹಾಕೋಬೇಕಾ? ಮೆಟ್ಲು ನೋಡ್ಕೊ, ಹುಷಾರು, ತಲೆಗೆಲ್ಲಿ ಜಪ್ಕೊಳ್ಳುವೆ. ಟಿಕೆಟ್ ಏನಾದ್ರು ಬೇಕಾ ತಾನೆ? ಇಲ್ಲಿ ಕೊಡ್ಬೇಕು. ಸುಸ್ತ ಇದ್ದ ಕೊಡು, ಇಲ್ಲಿ ಕೊಡು, ಹ್ಯಾಟ್ ಇಲ್ಲ ಕೊಡು. ಹೆಂಗೆ ಇಳಿಯೋದು ಆರಾಮ್ ಇಳಿಬೋದು ಬಾರಿ. ಟಿಕೆಟ್ ಇಲ್ಲಿ ಮೇಲೆ ಏನಿದೆ ಸರ್? ಮೇಲೆ ಲೈಟ್ ಇದೇ ಲೈಟೇ ಅದು ಟರ್ನ್ ಆಗೋದು. ಹಾಂ ಬಾ. ಹೌದು, ಅಷ್ಟೊಂದು ಹಿಡಿಯುತ್ತೆ ಅಲ್ಲಿ. ಸೂಪರ್ ಸರ್. ಮಸ್ತಾಗಿದಲ್ಲ? ಚೆನ್ನಾಗಿರ್ತದೆ. ಬಟ್ ಇಲ್ಲಿಂದ ಮೇಲ್ಗಡೆ ಹೆಂಗೆ ಕಾಣಿಸ್ತದೆ ಅಲ್ವಾ? ಅಲ್ಲಿ ಬೀಚ್ ಈ ಕಡೆ ಫುಲ್ ಎಂತ ತೆಂಗಿನ ಮರನೇ ಜಾಸ್ತಿ ಅಲ್ಲ? ಏನು ಸಾಕಾಗಲ್ಲ ಮಾರೆ. ಇದೊಳ್ಳೆ ನದಿ ಇದ್ದಂಗೆ ಅದಲ್ಲ? ಅದೇ ಹೇಳಿದ್ದು, ಆ ಥರ ಇದ್ರೆ ಮಾತ್ರ ಅಲ್ಲಿ ಜಸ್ಟ್ ಕಾಣಿಸುತ್ತೆ ನೋಡು, ಅಲ್ಲೇ ಬರ್ತಿರೋದು ಚಿಕ್ಕದಾಗಿ. ಈ ಕಡೆ ಎಲ್ಲ ಬರಲ್ಲ, ಇಲ್ಲಿ ಫುಲ್ ಕಲ್ಲಿದೆಯಲ್ಲ ಅದಕ್ಕೋಸ್ಕರ. ಒಳ್ಳೆ ಮಸ್ತ್. ಇವತ್ತು ಸಖತ್ ಖುಷಿ ಆಯಿತು ತಿರುಗಾಡಿದ್ದೆಲ್ಲ. ಅಲ್ಲಿ ಐಲ್ಯಾಂಡ್, ಇಲ್ಲಿ ಇದ್ಯಾವುದು ಲೈಟ್ ಹೌಸ್ ಲೈಟ್ ಟವರ್, ವೈಟ್ ಹೌಸು, ಎಷ್ಟು ಹೇಳಿದ್ದೀನಿ ನಾನು ಇವತ್ತು. ಇದು ನೋಡಿ ಲೈಟ್, ನೈಟ್ ಆಚೆ ಈಚೆಲ್ಲ ಹೋಗುತ್ತಲ್ಲ, ರೊಟೇಟ್ ಆಗೋದು ಇದು. ಮ್ಯಾಂಗೋ ಡಾಲಿ ತಿಂದಿದ್ದೀವಿ. ಟವರ್ ಸಖತ್ತಾಗಿದೆ ಇದು, ಲೈಟ್ ಹೌಸ್ ನೋಡಿ. ಇಲ್ಲೊಂದು ಕಡೆ ನಿಂತಿದ್ದೀವಿ ನೋಡಿ, ಹಿಂಗೆ ಬ್ರಿಡ್ಜ್ ಇದೆ, ಹಿಂಗೆ ಹೋದರೆ ಕಾಪು ಬೀಚ್. ಅಲ್ವಿನ್ ಬೇಕ್ರಿ ಮಾಲ್ಪುರಿ ಸ್ಪೆಷಲ್ ಇಲ್ಲಿದು, ಉಡುಪಿದು ಆಯಿತಾ. ಅದೇ ತೊಗೊತಾ ಇದ್ದೀವಿ. ಎಷ್ಟು ತೊಗೊಳ್ಳೋದಾ? ಹಾಂ ಸರ್, ಎಷ್ಟದು ಪೀಸಿಗೆ? ಅದು ಕೆಜಿ ಲೆಕ್ಕ ಸರ್. ಕೆಜಿ ಲೆಕ್ಕನಾ? ಪೀಸ್ ಕೊಡಲ್ವಾ? ಗೈಸ್, ಇವತ್ತು ಉಡುಪಿಯಲ್ಲಿರೋದು ಲಾಸ್ಟ್ ದಿನ. ಇವತ್ತು ಊಟ ಮಾಡಿಕೊಂಡು ಹೊರಡಬೇಕಾಗಿದೆ ಬೆಂಗಳೂರಿಗೆ. ನೋಡಿ, ಇವಾಗ ಊಟಕ್ಕೆ ಆರ್ಡ್ರ್ ಮಾಡಿರೋದು ಬಂಗ ತವಾ ಫ್ರೈ, ಮಸಾಲ ಫ್ರೈ, ಹಂಗೆ ನಾರ್ಮಲ್ ರೈಸು ಮತ್ತು ಫಿಶ್ ಕರಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.